ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಮಹಿಪತಿದಾಸರು ಕರ್ನಾಟಕದ ಒಬ್ಬ ವಿದ್ವಾಂಸ ಮತ್ತು ಹರಿದಾಸ ಸಂಪ್ರದಾಯದ ಒಬ್ಬ ಪ್ರಮುಖ ಸಂತರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವಿಜಯಪುರ ಜಿಲ್ಲೆಯ ಖಾಕಂಡ್ಕಿ ಗ್ರಾಮದ ಮಹಿಪತಿ ದಾಸರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಗುರು ಮಹಿಪತಿ ಎಂಬ ಅಂಕಿತನಾಮದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನ್ನಡ, ಮರಾಠಿ ಮತ್ತು ಉರ್ದು ಭಾಷೆಗಳಲ್ಲಿ ತಮ್ಮ ಕೃತಿಗಳನ್ನು ರಚಿಸುವ ಮೂಲಕ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡರು. ಅವರ ಆರಾಧನೆಯನ್ನು ಕಾರ್ತಿಕ ಕೃಷ್ಣ ದಶಮಿಯಂದು ಮಾರ್ಗಶಿರ ಶುದ್ಧ ದ್ವಿತೀಯವರೆಗೆ ಆಚರಿಸಲಾಗುತ್ತದೆ. ಮಹಿಪತಿದಾಸರ ಜೀವನ ಮತ್ತು ಹಿನ್ನೆಲೆ. ಮಹಿಪತಿದಾಸರು ವಿಜಯಪುರದಲ್ಲಿ ಆದಿಲ್ ಶಾಹಿಯ ಆಪ್ತ ಸಚಿವರಾಗಿದ್ದರು. ಅವರು ಶ್ರೇಷ್ಠ ವಿದ್ವಾಂಸರಾಗಿದ್ದು ವೇದ, ಉಪನಿಷತ್ತು ಮತ್ತು ಭಗವದ್ಗೀತೆಯಲ್ಲಿ ಪರಿಣಿತಿ ಹೊಂದಿದ್ದರು. ಸಾಹಿತ್ಯ ಕೃಷಿ. ಅವರು ಕನ್ನಡ, ಮರಾಠಿ ಮತ್ತು ಉರ್ದು ಭಾಷೆಗಳನ್ನು ಏಕತ್ರಗೊಳಿಸಿ ಕೃತಿಗಳನ್ನು ರಚಿಸಿದರು. ಅವರ ಕೃತಿಗಳಲ್ಲಿ ದಶಾವತಾರದ ಕೋಲಿನ ಪದ, ಪುಗುಡಿಯ ಆಟ, ಶ್ರೀರಾಮೇಶ್ವರ ಸ್ತವನ ಮತ್ತು ದಶಾವತಾರ ಲೀಲೆ ಸೇರಿವೆ. ಅವರು ಗುರು ಮಹಿಪತಿ ಎಂಬ ಅಂಕಿತದಲ್ಲಿ ಕೀರ್ತನೆಗಳನ್ನು ರಚಿಸಿದ್ದಾರೆ. ಇದರ ಜೊತೆಗೆ ದೀನ ಮಹಿಪತಿ, ದಾರಲ ಮಹಿಪತಿ, ದಾನ ಮಹಿಪತಿ ಮತ್ತು ಮೂಢ ಮಹಿಪತಿ ಅಂಕಿತಗಳನ್ನು ಕೂಡ ಬಳಸುತ್ತಿದ್ದರು. ಅವರು 1681ರಲ್ಲಿ ಕಾರ್ತಿಕ ಅಮಾವಾಸ್ಯೆಯ ದಿನ ನಿಧನರಾದರು. ಅವರ ಚಿತಾಭಸ್ಮ ಮಾಡಿದ ಸ್ಥಳದಲ್ಲಿ ಇಂದಿಗೂ ವೃಂದಾವನವಿದೆ. ಗುರು ಮಹಿಪತಿದಾಸರು ವೈದಿಕ ವೃತ್ತಿಯಲ್ಲಿದ್ದು ರಾಜ್ಯವಾಳುವ ಬಾದ್ಶಾಹನ ಆತ್ಮೀಯ ಅಧಿಕಾರಿಯಾದರು. ಆತ್ಮೋದ್ಧಾರದ ಮಾರ್ಗದ ಕೊಂಡುಕೊಳ್ಳಲು ಸಂತೋಷದಿಂದ ಅಧಿಕಾರ ಅಂತಸ್ತುಗಳನ್ನು ತ್ಯಜಿಸಿದರು. ನೂರಾರು ಮಂದಿಗೆ ಸಾರ್ಥಕ ಜೀವನ ನಡೆಸಲು ಮಾರ್ಗದರ್ಶನ ಮಾಡಿದರು. ಮಹಿಪತಿದಾಸರ ಪೂರ್ವಜರು ಮೂಲತಃ ವಿಜಾಪುರ ಜಿಲ್ಲೆಯ ಸೇರಿದ ಬಾಗಲಕೋಟೆಯವರು. ಮಹಿಪತಿರಾಯರು 1612ರಲ್ಲಿ ಜನಿಸಿದರು. ಇವರ ತಾತ ರಂಗಭಟ್ಟರು ಕಾಶಿಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು. ತಂದೆ ಕೊನೇರಿರಾಯರು. ಮಹಿಪತಿದಾಸರು ಸಂಸ್ಕೃತ ಸಾಹಿತ್ಯದಲ್ಲಿ ಮಹಾ ಪಾಂಡಿತ್ಯವನ್ನು ಸಂಪಾದಿಸಿದರು. ವಿದ್ಯಾಭ್ಯಾಸ ಮುಗಿದ ನಂತರ ವಂಶ ಪಾರಂಪರ್ಯವಾಗಿ ಬಂದ ವೈದಿಕ ವೃತ್ತಿಯನ್ನೇ ಅವಲಂಬಿಸಿ ರಾಮಾಯಣ, ಮಹಾಭಾರತ ಗ್ರಂಥಗಳನ್ನು ಪ್ರವಚನ ರೂಪದಲ್ಲಿ ಹೇಳಲಾರಂಭಿಸಿದರು. ಸುಶ್ರಾವ್ಯವಾದ ಕಂಠದಿಂದ ಹೊರಹೊಮ್ಮುವ ಸಂಸ್ಕೃತ ಶ್ಲೋಕಗಳಿಗೆ ಅವರು ಕನ್ನಡ, ಮರಾಠಿ, ಉರ್ದು ಮೊದಲಾದ ಭಾಷೆಗಳಲ್ಲಿ ಅರ್ಥ ವಿವರಣೆಯನ್ನಿಯುತ್ತಿದ್ದರು. ಸಂಸ್ಕೃತದಂತೆ ಉಳಿದೆಲ್ಲ ಭಾಷೆಗಳ ಮೇಲೂ ಅವರ ಪ್ರಭುತ್ವವನ್ನು ಪಡೆದಿದ್ದರು. ಆದುದರಿಂದ ಮಹಿಪತಿರಾಯರ ಪ್ರವಚನವೆಂದರೆ ಎಲ್ಲ ಭಾಷೆಯವರಿಗೂ ಎಲ್ಲ ಮತೀಯರಿಗೂ ಒಂದು ಸೇರಲಾರಂಭಿಸಿದರು. ಸಾಮ್ರಾಜ್ಯದ ಸಚಿವರಾದ ಖವಾಸ್ ಖಾನರು ಇವರ ಪ್ರವಚನ ಕೇಳಿ ಆನಂದ ಹೊಂದಿ ತಮ್ಮ ಮನೆಯಲ್ಲಿ ಮಹಿಪತಿರಾಯರ ಪ್ರವಚನಗಳನ್ನು ನಡೆಸಿದರು. ಅನ್ಯಮತೀಯರಲ್ಲಿ ಶಾಸ್ತ್ರ ಗ್ರಂಥಗಳ ಪ್ರವಚನ ಮಾಡುವುದು ಹಾಗೂ ಅವರಿಗೆ ತಿಳಿಯುವಂತೆ ಪಾರ್ಸಿ, ಉರ್ದು ಭಾಷೆಗಳಲ್ಲಿ ಕಥಾಭಾಗವನ್ನು ವರ್ಣಿಸಿ ಹೇಳುವುದು ಎಂದರೆ ಅಂದು ಬಹಳ ಆಶ್ಚರ್ಯವಾದ ಮಾತಾಗಿತ್ತು. ಆದುದರಿಂದ ರಾಯರ ಪ್ರವಚನ ಕೇಳಲು ಮಹಾಪಂಡಿತರಾದ ಮೌಲ್ವಿಗಳು, ಸಂಗೀತ ವಿದ್ವಾಂಸರು, ಸಾಹಿತ್ಯ, ಲಲಿತಕಲೆ ಮೊದಲಾದವುಗಳಲ್ಲಿ ಹೆಸರುವಾಸಿಯಾದ ಕಲಾವಿದರು, ಶ್ರೇಷ್ಠ ವರ್ತಕರು ಬರಲಾರಂಭಿಸಿದರು. ರಾಮಾಯಣ, ಮಹಾಭಾರತ ಕಥಾ ಸನ್ನಿವೇಶಗಳನ್ನು ಆರಿಸಿಕೊಂಡು ಅದರಲ್ಲಿ ಅಡಕವಾದ ತತ್ವಗಳನ್ನು ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ರಾಯರು ಬಿಡಿಸಿ ಹೇಳಲಾರಂಭಿಸಿದರು. ಮಾನವ ಕುಲ ಉದ್ಧಾರವಾಗಬೇಕಾದರೆ ಸತ್ಯ, ಅಹಿಂಸೆ ಹಾಗೂ ತತ್ವನಿಷ್ಠೆ ಜೀವನ ಇದೇ ಮೂಲ ಆಧಾರ ಎಂಬುದನ್ನು ಅವರು ಒತ್ತಿ ಹೇಳುತ್ತಿದ್ದರು. ಜಾತಿ ಮತಗಳ ವ್ಯತ್ಯಾಸವಿಲ್ಲದೆ ಎಲ್ಲ ಮನುಷ್ಯರ ಬಾಳಿಗೆ ಬೆಳಕಾಗುವ ತತ್ವಗಳನ್ನು ಕೇಳುವವರ ಮನಸ್ಸುಗಳಿಗೆ ನಿಲ್ಲಿಸಿದರು. ದಿನ ಕಳೆದಂತೆಲ್ಲ ರಾಯರು ಖವಾಸ್ ಖಾನರಿಗೆ ಪ್ರೀತಿ ಪಾತ್ರರಾಗತೊಡಗಿದರು. ಅವರ ನಡೆ, ನುಡಿ, ಶೀಲ, ಸದಾಚಾರ, ಸಂಪನ್ನತೆ ಮೊದಲಾದವುಗಳಲ್ಲಿ ಮಾರು ಹೋದ ಸಚಿವರು ಮಹಿಪತಿರಾಯರನ್ನು ತಮ್ಮ ಕರಣಿಕನನ್ನಾಗಿ ನಿಯಮಿಸಿಕೊಂಡರು. ಹೀಗಾಗಿ ವೈದಿಕ ವೃತ್ತಿಯಲ್ಲಿ ಜೀವಿಸುತ್ತಿದ್ದ ರಾಯರಿಗೆ ಸರಕಾರಿಯ ಚಾಕರಿ ಅಂಟಿಕೊಂಡಿತು. ಒಂದು ಸಲ ಬಾದ್ಶಾಹರ ಲೆಕ್ಕಪತ್ರದಲ್ಲಿ ಬಿಕ್ಕಟ್ಟು ತಲೆದೂರಿತು. ಅವರು ಈ ಮಾತನ್ನು ಸಚಿವರಾದ ಖವಾಸ್ ಖಾನರಲ್ಲಿಯೂ ಹೇಳಿದರು. ಆಗ ಖಾನ್ ಸಾಹೇಬರು ಮಹಿಪತಿರಾಯರನ್ನು ಬರಮಾಡಿಕೊಂಡು ರಾಜ್ಯದ ಲೆಕ್ಕಪತ್ರಗಳನ್ನು ಸರಿಪಡಿಸಿಕೊಡುವಂತೆ ಹೇಳಿದರು. ಮಹಿಪತಿರಾಯರಿಗೆ ಗಾಬರಿ.
ಇಂತಹ ಪ್ರಮಾಣದ ಇಷ್ಟು ಹೊಣೆಗಾರಿಕೆಯ ಕೆಲಸವನ್ನು ಅವರೊಬ್ಬರೇ ಮಾಡಬೇಕಾಗಿತ್ತು. ಮನದಲ್ಲಿಯೇ ತಮ್ಮ ಕುಲದೇವರನ್ನು ಸ್ಮರಿಸಿ ಲೆಕ್ಕಪತ್ರದ ಒಂದೊಂದೇ ಕಡತವನ್ನು ಪರಿಶೀಲನೆ ಮಾಡುತ್ತಾ ಹೋದರು. ಕೊನೆಗೆ ತಪ್ಪು ಎಲ್ಲಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಿತು. ಅದನ್ನು ಬಾಚಾರಿಗೆ ತೋರಿಸಿದರು. ಅಹಮದ್ ಆದಿಲ್ ಶಾಹಿಗೆ ಪರಮಾನಂದವಾಯಿತು. ಆತನು ಮಹಿಪತಿ ರಾಯರನ್ನು ಯೋಗ್ಯ ರೀತಿಯಿಂದ ಸನ್ಮಾನ ಮಾಡಿದರು. ಅವರನ್ನು ತನ್ನಲ್ಲೇ ಕೆಲಸಕ್ಕಾಗಿ ಉಳಿಸಿಕೊಳ್ಳಬೇಕೆಂದು ಬಾದ್ಶಾಹನಿಗೆ ಎನ್ನಿಸಿತು. ಖವಾಸ್ ಖಾನರಿಗೆ ಹೇಳಿ ಅವರನ್ನು ಒಪ್ಪಿಸಿದ. ಮಹಿಪತಿ ರಾಯರು ತನ್ನ ಆಪ್ತ ಸಚಿವರಾಗಿ ನೇಮಿಸಿಕೊಂಡನು. ಮಹಿಪತಿ ರಾಯರ ಕೀರ್ತಿ ಎಲ್ಲೆಡೆಯೂ ಹಬ್ಬಿತು. ಅವರ ಪ್ರತಿಭೆಗೆ ಮಾರು ಹೋದ ಕಲಬುರಗಿಯ ದೇಶಮುಖರು ತಮ್ಮ ಮಗಳಾದ ತಿರುಮಲಾದೇವಿಯನ್ನು ಧಾರೆ ಎರೆದು ಕೊಡಲು ಮುಂದೆ ಬಂದರು. ದಿವಾನ್ ಪದವಿ ಬಂದುದರಿಂದ ಆ ಪದವಿಗೆ ತಕ್ಕಂತಹ ಭವ್ಯವಾದ ಮನೆ, ಆಳು, ಸಂಚಾರಕ್ಕೆ ಯೋಗ್ಯವಾದ ವಾಹನ ಮೊದಲಾದ ಐಹಿಕ ಸಂಪತ್ತು ತಾನೇ ತಾನಾಗಿ ಬಂದಿತು. ಈ ಸಂಪತ್ತಿನೊಂದಿಗೆ ಸತ್ಕುಲ ಪ್ರಸೂತಳಾದ ತಿರುಮಲಾದೇವಿಯು ಅವರ ಮನದುಂಬಿ ಬಂದಳು. ಈ ಸಾಧ್ವಿ ಪತಿಗೆ ತಕ್ಕ ಸತಿಯಾಗಿದ್ದಳು. ಬಾದ್ಶಾಹನ ಹಿರಿಯ ಅಧಿಕಾರಿಯಾಗಿ ತಮ್ಮ ಕೆಲಸದಲ್ಲಿ ಹೊಣೆಗಾರಿಕೆಯಿಂದ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುತ್ತಿದ್ದರು. ಇಷ್ಟೆಲ್ಲ ಸೌಲಭ್ಯಗಳು ಸಿಕ್ಕರೂ ಕೂಡ ಅಹಂಕಾರದ ನೆರಳು ಹತ್ತಿರ ಸುಳಿಯದಂತೆ ಎಚ್ಚರಿಕೆಯಿಂದಿದ್ದರು. ಗುಡಿಸಲಿನಲ್ಲಿದ್ದಾಗ ಹೇಗೆ ಸಾಮಾನ್ಯ ಜೀವನ ನಡೆಸುತ್ತಿದ್ದರೋ ಹಾಗೇ ದಿವಾನ ಪದವಿಗೆ ಬಂದರೂ ಅದೇ ರೀತಿ ಜೀವನ ನಡೆಸುತ್ತಿದ್ದರು. ತಮ್ಮ ಆದಾಯದ ಬಹುಭಾಗವನ್ನು ದೀನ ದಲಿತರಿಗೆ ಹಂಚಿಬಿಡುತ್ತಿದ್ದರು. ಮಹಿಪತಿ ದಾಸರು ರಾಜಕಾರಣದಲ್ಲಿದ್ದರೂ ಸಹ ನೀರಿನಲ್ಲಿರುವ ಕಮಲ ಪತ್ರದಂತೆ ನಿರ್ಲಿಪ್ತವಾಗಿ ಅವರು ಜೀವಿಸುತ್ತಿದ್ದರು. ಅವರಿಗೆ ಮಕ್ಕಳಾಗಿರಲಿಲ್ಲ. ರಾಯರ ಪತ್ನಿ ತಿರುಮಲಾದೇವಿಗೆ ಯಾವಾಗಲೂ ಇದರದೇ ಯೋಚನೆಯಾಗಿತ್ತು. ವಿಜಯಪುರದಿಂದ 9 ಮೈಲಿ ಮೇಲಿರುವ ಸಾರವಾಡ ಗ್ರಾಮದಲ್ಲಿ ಭಾಸ್ಕರ ಸ್ವಾಮಿ ಎಂಬ ಮಹಾ ಮಹಿಮರಿದ್ದರು. ಈ ಮಹಾನುಭಾವರ ಅನುಗ್ರಹವನ್ನು ಪಡೆಯಲು ತಿರುಮಲಾದೇವಿ ಸಾರವಾಡಕ್ಕೆ ಬರುತ್ತಿದ್ದಳು. ಇದೇ ಭಾಸ್ಕರ ಸ್ವಾಮಿಗಳು ಮಹಿಪತಿ ದಾಸರಿಗೆ ಪರಿಚಯವಾಗಿದ್ದು ಹೀಗೆ. ವಿಜಾಪುರದಲ್ಲಿದ್ದ ಶಾನುಂಗ ಹಾಗೂ ಆತನ ಸೋದರಿ ಇಬ್ಬರು ಸೂಫಿ ಪಂಥಕ್ಕೆ ಸೇರಿದ ಮಹಾನುಭಾವರಾಗಿದ್ದರು. ಯಾವಾಗಲೂ ಜೊತೆಯಾಗಿಯೇ ಸಂಚರಿಸುತ್ತಿದ್ದರು. ವಿರಕ್ತ ಶಿಖಾಮಣಿಗಳಾದ ಇವರ ನಡೆನುಡಿಗಳು ಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ಲ. ಕೆಲವರು ಇವರನ್ನು ಹುಚ್ಚರೆಂದು ಭಾವಿಸಿದ್ದರು, ಮತ್ತೆ ಕೆಲವರು ಮಹಾಯೋಗಿಗಳೆಂದು ಮನ್ನಿಸುತ್ತಿದ್ದರು. ಒಂದು ಸಲ ಬಾದ್ಶಾಹರ ಕಿರೀಟದಲ್ಲಿದ್ದ ಆಭರಣವು ಅಕಸ್ಮಾತ್ ಆಗಿ ನಡುಬೀದಿಯಲ್ಲಿ ಬಿದ್ದು ಬಿಟ್ಟಿತು. ಅದೇ ಮಾರ್ಗದಲ್ಲಿ ಬರುತ್ತಿದ್ದ ಶಾನುಂಗರ ಕಾಲಿಗೆ ಬೆಲೆ ಬಾಳುವ ಆ ಆಭರಣ ತಾಕಿತು. ಆಗ ಆ ಮಹಿಪತಿ ರಾಯರು ಒಡವೆ ತಾಗಿದ್ದರಿಂದ ತಮ್ಮ ದೇಹದ ಒಂದು ಅಂಗವೇ ಅಪವಿತ್ರವಾಯಿತೆಂದು ತಿಳಿದು ಹೆಬ್ಬರಳನ್ನು ಕತ್ತರಿಸಿಕೊಂಡರಂತೆ. ಈ ಮಾತು ಬಾದ್ಶಾಹರ ಕಿವಿಯವರೆಗೂ ಹೋಯಿತು. ಅವರು ಆ ಯೋಗಿಗಳನ್ನು ಹುಡುಕಿಕೊಂಡು ಬಂದು ತನ್ನಿಂದ ಅಪಚಾರವಾಯಿತು ಎಂದು ಬೇಡಿಕೊಳ್ಳಲಾರಂಭಿಸಿದರು. ಆಗ ಆ ಸತ್ಪುರುಷರು ಬಾದ್ಶಾಹವನ್ನೇ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ, ನಡೆದು ಹೋದುದಕ್ಕೆ ಕ್ಷಮೆ ಕೇಳುವ ಅಗತ್ಯವೂ ಇಲ್ಲ, ನೀನು ಸರ್ವಶಕ್ತನಾದ ದೇವರನ್ನು ಮೊರೆ ಹೋಗು, ಆದುದರಿಂದ ನಿನಗೆ ಕಲ್ಯಾಣವಾಗುವುದು ಎಂದು ಹರಿಸಿದರು. ವಿಜಾಪುರದ ನಾಗರಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲು ಆದಿಲ್ ಶಾಹನು ಬೇಗಂ ತಲಾಬ್ ಎಂಬ ಹೆಸರಿನ ಒಂದು ಕೆರೆಯನ್ನು ಕಟ್ಟಲಾರಂಭಿಸಿದನು. ಅದರ ಮೇಲ್ವಿಚಾರಣೆಯ ಭಾರವನ್ನು ಮಹಿಪತಿ ರಾಯರಿಗೆ ಒಪ್ಪಿಸಿದನು. ಸಾವಿರಾರು ಜನರು ಈ ಕೆರೆಯ ನಿರ್ಮಾಣ ಕಾರ್ಯದಲ್ಲಿ ದುಡಿಯಲಾರಂಭಿಸಿದರು. ಪ್ರತಿದಿನವೂ ಕೆಲಸದ ಮೇಲ್ವಿಚಾರಣೆಗಾಗಿ ರಾಯರು ಆ ಸ್ಥಳಕ್ಕೆ ಹೋಗಿ ಬರುತ್ತಿದ್ದರು. ಒಂದು ಸಾಯಂಕಾಲ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ರಾಯರ ಅರಮನೆಯತ್ತ ಹಿಂತಿರುಗುತ್ತಿದ್ದರು. ಕೋಟೆಯ ಒಳಗಿನ ಪ್ರಾಂಗಣಕ್ಕೆ ಬಂದಾಗ ಕಂದಕದ ಸಮೀಪದಲ್ಲಿಯೇ ಕುಳಿತಿದ್ದ ಶಾನುಂಗ, ಅರೆ ಚೇಟಾ ಎಂದು ಅವರನ್ನು ಕೂಗಿದರು. ರಾಯರು ಬಹುಭಕ್ತಿಯಿಂದ ಶಾನುಂಗರಿಗೆ ನಮಸ್ಕರಿಸಿದರು. ಒಂದು ಸಲ ಆ ಯೋಗಿಯು ರಾಯರ ಮೇಲೆ ತನ್ನ ಕೃಪಾದೃಷ್ಟಿಯನ್ನು ಹರಿಸಿದರು. ರಾಯರ ಬೆರಳಿನಲ್ಲಿ ಒಂದು ಉಂಗುರವಿತ್ತು. ಅದು ಸರ್ಕಾರದ ಮೊಹರಿನ ಉಂಗುರ. ಶಾನುಂಗರು ಅದನ್ನು ತನಗೆ ಕೊಡುವಂತೆ ಕೇಳಿದರು. ಯೋಗಿಯ ಪ್ರಭಾವಕ್ಕೊಳಗಾದ ರಾಯರು ಹಿಂದು ಮುಂದನ್ನು ನೋಡದೆ
ಯೋಚನೆ ಮಾಡದೆ ಆ ಕ್ಷಣವೇ ಉಂಗುರವನ್ನು ಶಾನುಂಗರಿಗೆ ಒಪ್ಪಿಸಿದರು. ಆತ ಆ ಉಂಗುರವನ್ನು ತಿರುವುಮುರುವು ಮಾಡಿ ನೋಡಿ, ಮಗು, ಇದು ವಿಷಯ ಸೂತ್ರವಾಗಿದೆ, ನಿನ್ನಂಥವರು ಇದನ್ನು ಧರಿಸಬಾರದು ಎಂದು ಹೇಳಿ ಪಕ್ಕದಲ್ಲಿದ್ದ ಆಳವಾದ ಕಂದಕದಲ್ಲಿ ಬಿಸಾಡಿದರು. ಈಗ ರಾಯರಿಗೆ ತುಂಬಾ ಗಾಬರಿಯಾಯಿತು. ರಾಜದರ್ಬಾರಿನ ಮೊಹರಿನ ಉಂಗುರವನ್ನು ಹೀಗೆ ಬಿಸಾಡುವುದೇ? ಇದು ತಮ್ಮ ಹೊಣೆಗಾರಿಕೆಯ ಅಲಕ್ಷ್ಯವನ್ನು ಎತ್ತಿ ತೋರಿಸಿದಂತಾಗುತ್ತದಲ್ಲವೇ ಎಂದು ಮನಸ್ಸು ವಿಚಲಿತಗೊಂಡಿತು. ಆಳವಾದ ನೀರಿನಲ್ಲಿ ಎಸೆದ ಉಂಗುರವನ್ನು ಮರಳಿ ಪಡೆಯುವ ಬಗೆ ಹೇಗೆ? ಕಂದಕದ ತುಂಬ ಮೊಸಳೆಗಳು ವಾಸಿಸುತ್ತಿದ್ದವು. ಇನ್ನು ಇಂತಹ ಕೆಲಸ ಮಾಡಿದ ಶಾನುಂಗರನ್ನು ಶಿಕ್ಷಿಸಬೇಕೆಂದರೆ ಅವರೊಬ್ಬ ಮಹಾನುಭಾವರೆಂದು ಖ್ಯಾತರಾಗಿದ್ದಾರೆ. ಹೋಗಲಿ, ಉಂಗುರದ ಹಂಬಲವನ್ನೇ ಬಿಟ್ಟು ಬಿಡಬೇಕೆಂದರೆ ಅದು ಅವರ ವೈಯಕ್ತಿಕ ಸೊತ್ತಲ್ಲ, ರಾಜ್ಯಾಧಿಕಾರದ ಗುರುತಾಗಿದ್ದು ಉಂಗುರವಿಲ್ಲದೆ ಬಾದ್ಶಾಹರನ್ನು ಕಾಣುವುದಾದರೂ ಹೇಗೆ? ಹೀಗೆ ಅನೇಕ ಸಮಸ್ಯೆಗಳನ್ನು ಅವರನ್ನು ಕಾಡಲಾರಂಭಿಸಿದವು. ಕೊನೆಗೆ ವಿಪತ್ತಿನಿಂದ ಪಾರಾಗಬೇಕಾದಲ್ಲಿ ಈ ಮಹಾನುಭಾವರನ್ನೇ ಶರಣು ಹೋಗುವುದು ವಿಹಿತವೆಂದು ಭಾವಿಸಿ ಶಾನುಂಗರಲ್ಲಿಯೇ ಪ್ರಾರ್ಥನೆ ಮಾಡಿಕೊಂಡರು. ಆ ಸಮಯಕ್ಕೆ ಸರಿಯಾಗಿ ಶಾನುಂಗರ ತಂಗಿ ಶಾನುಂಗಿಯು ಆ ಸ್ಥಳಕ್ಕೆ ಬಂದಳು. ಸಿಕ್ಕ ಎಂದು ಹೇಳಿಕೊಂಡು ಅವಳು ನಗಲಾರಂಭಿಸಿದಳು. ಅವರಿಬ್ಬರ ನಗುವಿನಿಂದ ರಾಯರ ಮನಸ್ಸು ಮತ್ತಷ್ಟು ಘಾಸಿಗೊಂಡಿತು. ಭಯದಿಂದ ಮುಖವು ಬಿಳುಪಿಟ್ಟುಕೊಂಡಿತು. ಅದನ್ನರಿತು ಶಾನುಂಗರು ತನ್ನ ಸೋದರಿಯನ್ನು ನೀರಿಗಿಳಿಸಿ ಉಂಗುರದ ತೆಗೆದುಕೊಡುವಂತೆ ಹೇಳಿದರು. ಅವಳು ಮಡುವಿಗೆ ಧುಮುಕಿ ತನ್ನ ಬೊಗಸೆ ತುಂಬ ಮುದ್ರೆಯ ಉಂಗುರಗಳನ್ನು ತೆಗೆದುಕೊಂಡು ಬಂದಳು. ಇದರಲ್ಲಿ ನಿನ್ನ ಉಂಗುರ ನೀನೇ ಗುರುತಿಸು ಎಂದು ರಾಯರ ಮುಂದೆ ಬೊಗಸೆ ಇಟ್ಟೊಡದಳು. ಒಂದೇ ತರಹದ ಎಷ್ಟೋ ಉಂಗುರಗಳನ್ನು ಕಂಡಾಗ ರಾಯರಿಗೆ ಪರಮಾಶ್ಚರ್ಯವಾಯಿತು. ಯಾವುದನ್ನು ಕೈಗೆತ್ತಿಕೊಳ್ಳಬೇಕು ತಿಳಿಯದಂತಾಯಿತು. ಅವರ ಮನಸ್ಸಿನ ದುಗುಡವನ್ನರಿತ ಶಾನುಂಗರು ಒಂದು ಉಂಗುರವನ್ನು ಎತ್ತಿಕೊಂಡು, ಇಗೋ, ಇದೇ ನಿನ್ನ ಮುದ್ರೆಯ ಉಂಗುರ ಎಂದು ಹೇಳಿ ಅವರನ್ನು ಸಮಾಧಾನಗೊಳಿಸಿದರು. ಸಂತೋಷಭರಿತರಾದ ರಾಯರು ಆ ಮಹಾನುಭಾವರಿಗೆ ನಮಿಸಿ ಹೊರಡುತ್ತಿರುವಾಗ ಮೃತ ವಸ್ತುವಿನ ದುರ್ವಾಸನೆ ಎಂದು ಹೇಳುತ್ತಾ ಆ ಮಹಿಮರಿಬ್ಬರು ತಮ್ಮ ಮೂಗನ್ನು ಮುಚ್ಚಿಕೊಂಡರು. ಇದೇ ರೀತಿ ಒಂದು ಸಲ ಇವರಿಬ್ಬರಿಗೂ ರಾಣಿವಾಸದಲ್ಲಿಯೂ ಸಹ ಈ ಮಾತನ್ನು ನುಡಿದಿದ್ದರು. ಆಗ ಸೇವಕರು ಹುಚ್ಚು ಹಿಡಿದವರೆಂದು ಭಾವಿಸಿ ಇವರನ್ನು ಹೊರಹಾಕಿದರಂತೆ. ಸ್ವಲ್ಪ ಕಾಲದಲ್ಲಿಯೇ ಸಾವಿರಾರು ಜನ ಸಾಯುತ್ತಾರೆ ಎಂಬುದನ್ನು ಕೊಂಡುಕೊಂಡಿದ್ದರು ಆ ಅಣ್ಣ ತಂಗಿಯರು. ಈ ಎಲ್ಲ ವಿಷಯಗಳನ್ನು ಕೇಳಿ ತಿಳಿದುಕೊಂಡ ರಾಯರಿಗೆ ಯೋಗಿಗಳಿಂದ ಹೊರಟ ಈ ಮಾತಿನ ಅರ್ಥವೇನು ಎಂಬ ಚಿಂತೆ ಆರಂಭವಾಯಿತು. ರಾಯರನ್ನು ಕಂಡಾಗಲೆಲ್ಲ ಶಾನುಂಗರಾಗಲಿ ಅಥವಾ ಅವರ ಸೋದರಿಯಾಗಲಿ ಈ ಮಾತನ್ನು ಹೇಳದೆ ಇರುತ್ತಿರಲಿಲ್ಲ. ಹೀಗೆ ಗುಹ್ಯಾರ್ಥದ ತಿರುಳನ್ನು ಅರಿಯದೆ ಕೊನೆಗೆ ಒಂದು ದಿನ ರಾಯರು ಆ ಬೈರಾಗಿಯನ್ನೇ ಭೇಟಿಯಾಗಿ ತಮ್ಮ ಮಾತಿನ ಅಂತರಾರ್ಥವೇನು ಅದನ್ನು ತಿಳಿಸಿ ನನ್ನನ್ನು ಉದ್ಧಾರ ಮಾಡಿರಿ ಎಂದು ಕೇಳಿಕೊಂಡರು. ಆಗ ಶಾನುಂಗರು, ಮಗು ಸಮೀಪದಲ್ಲಿಯೇ ಸಾರವಾಡದಲ್ಲಿ ಭಾಸ್ಕರ ಸ್ವಾಮಿಗಳಿದ್ದಾರೆ, ನೀನು ಅವರಲ್ಲಿ ಹೋಗು, ಆ ಮಹಾನುಭಾವರಿಂದ ನಿನಗೆ ಮಾರ್ಗದರ್ಶನವಾಗುವುದು ಎಂದು ಆಶೀರ್ವದಿಸಿ ಕಳಿಸಿದರು. ಆ ಸೋದರನ ಸೋದರಿಯೇ ಮಹಿಪತಿ ರಾಯರ ಮೊಟ್ಟ ಮೊದಲನೆಯ ಆತ್ಮೋದ್ಧಾರಕ ಗುರುಗಳಾದರು. ಶಾನುಂಗರ ಭೇಟಿಯ ನಂತರ ರಾಯರು ಬಾದ್ಶಾಹರನ್ನು ಕಂಡು ತಮ್ಮನ್ನು ಕೆಲಸದಿಂದ ನಿವೃತ್ತಿಗೊಳಿಸಬೇಕೆಂದು ಕೇಳಿಕೊಂಡರು. ಮರುದಿನ ಪತಿ ಪತ್ನಿಯರಿಬ್ಬರು ನಸುಕಿನಲ್ಲಿ ಎದ್ದು ಸ್ನಾನ ಸಂಧ್ಯಾದಿ ಕರ್ಮಗಳನ್ನು ಮುಗಿಸಿಕೊಂಡು ಸಾರವಾಡಕ್ಕೆ ಪ್ರಯಾಣ ಬೆಳೆಸಿದರು. ಅವರು ಗುರುಗಳ ನಿವಾಸಕ್ಕೆ ಹೋದಾಗ ಅದೇ ತಾನೇ ಗುರುಗಳು ಯೋಗ ಸಮಾಧಿಯಿಂದ ಎಚ್ಚೆತ್ತಿದ್ದರು. ತಮ್ಮ ಸಮ್ಮುಖದಲ್ಲಿ ನಿಂತಿರುವ ದಂಪತಿಗಳನ್ನು ಕಂಡು ಸರ್ವಾಭಿಷ್ಟ ಸಿದ್ಧಿರಸ್ತು ಎಂದು ಆಶೀರ್ವದಿಸಿದರು. ಭಾಸ್ಕರ ಸ್ವಾಮಿಗಳ ದರ್ಶನವಾಗುವುದೇ ತಡ ರಾಯರ ಆತ್ಮಜ್ಯೋತಿ ಪ್ರಕಾಶಗೊಂಡಿತು. ಅವರು ಬಹು ಭಕ್ತಿಯಿಂದ, ಕರುಣಿಸೋ ಗುರು ತಾರಿಸೋ ಶರಣ ರಕ್ಷಕ ನಮ್ಮ ಕರುಣಾಕರ ದೇವ ಎಂಬ ಪದ್ಯವನ್ನು ಭಾವ ಪರವಶರಾಗಿ ಹಾಡಿ ಗುರುಗಳ ಮಹಿಮೆಯನ್ನು ಕೊಂಡಾಡಿದರು. ಸುಪ್ರೀತರಾದ ಭಾಸ್ಕರ ಸ್ವಾಮಿಗಳು ರಾಯರ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಗುರುಪದೇಶ ಮಾಡಿದರು. ಆ ನಂತರ ತಿರುಮಲಾದೇವಿಯನ್ನು ಕುರಿತು, ತಾಯಿ, ಭಗವದ್ಗೃಹದಿಂದ ನಿನ್ನ ಮನೋರಥವು ಪೂರ್ಣವಾಗುವುದು, ನಿಮಗೆ ಇಬ್ಬರು ಗಂಡು ಮಕ್ಕಳಾಗುವರು ಎಂದು ಹೇಳಿ ಆ ಸಾಧ್ವಿಯ ಉಡಿಯಲ್ಲಿ 2 ಫಲಗಳನ್ನು ಪ್ರಸಾದವೆಂದು ಹಾಕಿ ಆಶೀರ್ವದಿಸಿದರು. ಹೀಗೆ ಗುರುಗಳ ಅಪ್ಪಣೆಯಂತೆ ಪಡೆದು ಮನೆಗೆ ಮರಳಿದ ರಾಯರ ತಮ್ಮ ಸಂಪತ್ತನ್ನೆಲ್ಲ ಬಡಬಗ್ಗರಿಗೆ ದಾನ ಮಾಡಿ ವಿರಕ್ತರಾಗಿ ಜೀವನ ನಡೆಸಲಾರಂಭಿಸಿದರು. ಗುರುಪದೇಶ, ಗುರು ಅನುಗ್ರಹ ಇವುಗಳ ಸಾಧನೆಗಾಗಿ ರಾಯರ ಕೆಲವು ದಿನ ಸಾರವಾಡದಲ್ಲಿಯೇ ಇದ್ದುಕೊಂಡು ಗುರುಗಳ ಸೇವೆ ಮಾಡುತ್ತಾ ಸಾಧನೆಯಲ್ಲಿ ನಿರತರಾದರು. ಇಂದ್ರಿಯ ನಿಗ್ರಹ, ಪ್ರಾಣಾಯಾಮಗಳಿಂದ ಯೋಗಾಭ್ಯಾಸದ ಒಂದೊಂದೇ ಹಂತವನ್ನು ಮುಟ್ಟಲಾರಂಭಿಸಿದರು. ಸದಾ ಗುರುಗಳ ಮತ್ತು ಭಗವಂತನ ಧ್ಯಾನದಲ್ಲಿ ಮಗ್ನರಾದ ಮಹಿಪತಿ ರಾಯರಿಗೆ ಭಗವಂತನ ಸನ್ನಿಧಿಯಲ್ಲೇ ಇರುವಂತೆ ಅನುಭವವಾಯಿತು. ತಮ್ಮ ಆಸೆ ಸುಖಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿ ಭಗವಂತನ ಇಚ್ಛೆಯಂತೆ ಬದುಕುವುದನ್ನು ಕಲಿತರು. ತಮ್ಮ ಈ ಸಾಧನೆಯನ್ನು ಕುರಿತು ಅವರು ಒಂದು ಕೀರ್ತನೆಯಲ್ಲಿ, ದಾಸನಾದೆನಯ್ಯ
ನಿಮ್ಮ ಏಸು ಜನ್ಮಕ್ಕೆ ವಾಸನೆ ಪೂಜಿಸೋ ಶ್ರೀಹರಿಯ ಜೀವಕ್ಕೆ ಎಂದು ಹಾಡಿದರು. ಭಾಸ್ಕರ ಸ್ವಾಮಿಗಳು ಅವರ ಯೋಗ ಸಿದ್ಧಿಯನ್ನು ಮೆಚ್ಚಿಕೊಂಡು ಇನ್ನೂ ಲೋಕ ಕಲ್ಯಾಣ ಕಾರ್ಯದಲ್ಲಿ ತೊಡಗಿರಿ ಎಂದು ಅಪ್ಪಣೆ ಮಾಡಿದರು. ಶಾನುಂಗರು ಹಿಂದೆ ಭವಿಷ್ಯ ನುಡಿದಂತೆ ರಾಜಧಾನಿಯಾದ ವಿಜಾಪುರ ನಗರದ ಮೇಲೆ ಪರಚಕ್ರವರ್ತಿಗಳು ದಾಳಿ ಮಾಡುವುದನ್ನು, ಆ ದಾಳಿಯಲ್ಲಿ ಸಾವಿರಾರು ಜನರ ಪ್ರಾಣ ಹಾನಿಯಾಗುವುದನ್ನು ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ಮಹಿಪತಿರಾಯರು ತಮ್ಮ ವಾಸಸ್ಥಳವನ್ನು ಬದಲಾಯಿಸಿ ಗುಲ್ಬರ್ಗಾ ಜಿಲ್ಲೆಯ ಶಹಪುರ ಗ್ರಾಮದ ಸಮೀಪದಲ್ಲಿರುವ ಮಂದಾಕಿನಿ ತೀರ್ಥದ ದಂಡೆಯ ಮೇಲೆ ಬಿಡಾರ ಮಾಡಿದರು. ಅಲ್ಲಿ ತಮ್ಮ ದಿನನಿತ್ಯದ ಪೂಜೆಗಾಗಿ ಒಂದು ಆಂಜನೇಯನ ವಿಗ್ರಹವನ್ನು ಹೊಂಡದ ಮೇಲೆಯೇ ಪ್ರತಿಷ್ಠಾಪನೆ ಮಾಡಿದರು. 3 ವರ್ಷಗಳ ಕಾಲ ಈ ಮಂದಾಕಿನಿ ತೀರ್ಥ ದಂಡೆಯ ಮೇಲೆ ತಪವನ್ನು ಆಚರಿಸಿದರು. ಮಂದಾಕಿನಿ ತೀರ್ಥವನ್ನು ಹುಡುಕಿಕೊಂಡು ಬರುವ ಜನರ ಗದ್ದಲವು ಹೆಚ್ಚಾದುದರಿಂದ ರಾಯರು ಆ ಸ್ಥಳವನ್ನು ಬಿಟ್ಟು ವಿಜಯಪುರ ಜಿಲ್ಲೆಯ ಸಮೀಪದಲ್ಲಿರುವ ಕಾಕಂಡಕಿ ಎಂಬ ಗ್ರಾಮವನ್ನು ತಮ್ಮ ಕಾರ್ಯಕ್ಷೇತ್ರವಾಗಿ ಆರಿಸಿಕೊಂಡರು. ಅವರ ವಾಸಕ್ಕಾಗಿ ಕಾಕಂಡಕಿಯ ಗೌಡರು ತಮ್ಮ ತೋಟದಲ್ಲಿಯೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟರು. ಬಲು ರಮ್ಯವಾದ ಏಕಾಂತ ಸ್ಥಳವಾದುದರಿಂದ ಪ್ರಸನ್ನ ಚಿತ್ತರಾದ ರಾಯರು ತಮ್ಮ ಅನುಷ್ಠಾನದಲ್ಲಿಯೇ ನಿರತರಾದರು. ಈ ಸಮಯದಲ್ಲಿಯೇ ತಿರುಮಲಾದೇವಿಗೆ ಪುತ್ರ ಸಂತಾನವಾಯಿತು. ಆ ಮಗುವಿಗೆ ದೇವರಾಯ ಎಂದು ನಾಮಕರಣ ಮಾಡಿದರು. ದಾಸರು ಇನ್ನು ಈ ಮನೆಯಲ್ಲಿ ಇಲ್ಲಿ ಹೆಗ್ಗಣ ಇವುಗಳ ಕಾಟ ನಿಂತು ಹೋಗುವುದು ಎಂದು ಮಾರ್ಮಿಕವಾಗಿ ಹೇಳಿ ಮನದ ಬಿಲವನ್ನು ಮುಚ್ಚಲು ಯತ್ನಿಸಿರಿ. ಆಗ ನಿಜವಾದ ಸಂಪತ್ತು ಎಲ್ಲಿದೆ ಎಂಬುದನ್ನು ನೀವೇ ಕಂಡುಕೊಳ್ಳುವಿರಿ ಎಂದು ಜನರಿಗೆ ಉಪದೇಶ ಮಾಡಿದರು. ಗುರುಗಳಾದ ಭಾಸ್ಕರ ಸ್ವಾಮಿಗಳು ಈ ಮೊದಲೇ ಆಶೀರ್ವದಿಸಿದಂತೆ ರಾಯರಿಗೆ 2ನೇ ಗಂಡು ಸಂತಾನವಾಯಿತು. ಆತನಿಗೆ ಕೃಷ್ಣರಾಯ ಎಂದು ನಾಮಕರಣ ಮಾಡಿದರು. ಗಂಡ ಹೆಂಡತಿ 2 ಮಕ್ಕಳು ಹಾಗೂ ಅತ್ತಿಗೆ ಹೀಗೆ 5 ಜನರು ದಾಸರು ಕುಟುಂಬದಲ್ಲಿದ್ದರು. ಇಂತಹ ಕುಟುಂಬದ ಹೊರೆಯನ್ನು ರಾಯರಿಗೆ ಹೇಗೆ ನಡೆಸಿಕೊಂಡು ಹೋಗುತ್ತಾರೆ ಎಂಬುದೇ ಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ಲ. ಏಕೆಂದರೆ ಅವರು ತಾವಾಗಿ ಯಾರಿಂದಲೂ ಎಂದೂ ಯಾವ ಪದಾರ್ಥವನ್ನು ಕೇಳಿ ಪಡೆದುಕೊಳ್ಳುವ ಸಂಪ್ರದಾಯನೂ ಇಟ್ಟುಕೊಂಡಿರಲಿಲ್ಲ. ಭಗವಂತನ ಅನುಗ್ರಹದಿಂದ ತಾನಾಗಿಯೇ ಯಾವ ಪದಾರ್ಥ ದೊರೆಯುತ್ತದೆಯೋ ಅದರಲ್ಲಿಯೇ ಆ ಕುಟುಂಬವು ಸಂತೋಷದಿಂದ ಜೀವನ ಸಾಗಿಸುತ್ತಿತ್ತು. ಮಹಿಪತಿ ದಾಸರ ಮಕ್ಕಳಲ್ಲಿ ಕೃಷ್ಣರಾಯ ತಾಳ ತಂಬೂರಿಗಳನ್ನು ತೆಗೆದುಕೊಂಡರು. ದೇವರಾಯನು ಖಡ್ಗ ಲೇಖನಿಯನ್ನು ಕೈಗೆತ್ತಿಕೊಂಡರು. ಆದುದರಿಂದ ದೇವರಾಯರು ದೇಸಾಯಿ ಮನೆತನದವರಾದರೂ ಕೃಷ್ಣರಾಯರು ಹರಿದಾಸ ಪಂಥವನ್ನು ಸ್ವೀಕರಿಸಿದರು. ಹೀಗೆ ದಾಸರ ಸಂತಾನದಲ್ಲಿ ಬ್ರಹ್ಮತೇಜ ಹಾಗೂ ಕ್ಷಾತ್ರ ತೇಜಗಳು ಹರಿದು ಬರುವಂತಾದವು. ಅಗರ್ಭ ಶ್ರೀಮಂತಳಾಗಿ ಜನಿಸಿ ನಿಷ್ಠಾವಂತ ಭಗವದ್ಭಕ್ತರ ಪತ್ನಿಯಾಗಿ ಅವರ ಬಾಳಿನೊಂದಿಗೆ ಒಂದಾಗಿ ಬೆರೆತು ಸಾರ್ಥಕ ಜೀವನ ನಡೆಸಿದ ತಿರುಮಲಾದೇವಿಯು ಆಕಸ್ಮಿಕವಾಗಿ ಒಂದು ದಿನ ಪತಿಯ ಸಾನ್ನಿಧ್ಯದಲ್ಲೇ ಮರಣ ಹೊಂದಿದಳು. ಮಾತೃವಿಯೋಗದಿಂದ ಮಕ್ಕಳಿಬ್ಬರು ಮನಸ್ಸಿನ ಮೇಲೆ ತುಂಬ ಪರಿಣಾಮವಾಯಿತು. ತಬ್ಬಲಿಗಳಾದ ಅವರಿಬ್ಬರು ತಂದೆಯಂತೆ ಏಕಾಂತ ಜೀವಿಗಳಾಗತೊಡಗಿದರು. ಅದನ್ನರಿತ ತಿರುಮಲಾದೇವಿಯ ತಂದೆ ದೇವರಾಯನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು. ಕಾಲಾನಂತರ ದೇವರಾಯರು ಬೀದರ್ ಶಾಹಿಯ ರಾಜ್ಯದಲ್ಲಿ ಬಹುದೊಡ್ಡ ಸೈನ್ಯಾಧಿಕಾರಿಗಳಾಗಿ ಸರ್ದಾರರಾಗಿ ಕೆಲಸ ಮಾಡಿ ಅನೇಕ ಯುದ್ಧಗಳಲ್ಲಿ ಜಯವನ್ನು ಸಂಪಾದಿಸಿದರು. ಸುಪ್ರೀತರಾದ ಬಾದ್ಶಾಹರು ಇವರಿಗೆ ಜಲವಾದಿ ಭಾಗದ ದೇಸಾಯಿ ಸ್ಥಾನವನ್ನು ಕೊಟ್ಟರು. ಮಹಾರಾಷ್ಟ್ರದ ಶಿವಾಜಿಯಂತೆ ಇವರ ಯುದ್ಧ ತಂತ್ರಗಳೆಲ್ಲ ನಿಗೂಢವಾಗಿರುತ್ತಿದ್ದವು. ಅಷ್ಟೇ ಅಲ್ಲದೆ ದೇವರಾಯರು ಮೈಕಟ್ಟಿನಿಂದಲೂ ತೇಜಪುಂಜರಾದ ಕಾಂತಿಯಿಂದ ಶಿವಾಜಿ ಮಹಾರಾಜರಂತೆಯೇ ಕಾಣುತ್ತಿದ್ದರು. ಆದುದರಿಂದ ಪರಿಸರದ ಜನರು ಇವರನ್ನು ಡೋಣ ಶಿವಾಜಿ ಎಂದು ಕರೆಯುವುದು ರೂಢಿಯಲ್ಲಿತ್ತು. ಹೀಗೆ ಮಹಿಪತಿದಾಸರ ಸಂತಾನದ ಶಾಖೆಯು ಜಲವಾದಿಯ ದೇಸಾಯರಾಗಿ ಬೆಳೆಯುವಂತಾಯಿತು. ಯೋಗ ಸಮಾಧಿಯಲ್ಲಿ ನಿರತರಾದ ಮಹಿಪತಿ ರಾಯರಿಗೆ ತಮ್ಮ ಅವತಾರ ಸಮಾಪ್ತಿಯ ಕಾಲವು ಸನ್ನಿಹಿತವಾಗಿದೆ ಎಂದು ಅರಿವಾಯಿತು. ತಕ್ಷಣವೇ ಅವರು ಕೃಷ್ಣರಾಯರೊಂದಿಗೆ ಕುಲಗುರುಗಳಾದ ಪ್ರಹ್ಲಾದ ಕೃಷ್ಣರಾಯರನ್ನು ಕಾಣಲು ಹೊರಟು ಬಿಟ್ಟರು. ನಿಸರ್ಗ ರಮಣೀಯವಾದ ಕೊಲ್ಹಾರ ಗ್ರಾಮದ ಕೃಷ್ಣಾ ತೀರದಲ್ಲಿ 7 ದಿನಗಳ ಕಾಲ ತಪಸ್ಸು ಮಾಡಿ ಕಾರ್ತಿಕ ಮಾಸ ಅಮಾವಾಸ್ಯ ದಿನ ಅಲ್ಲಿಯೇ ಕಾಲವಶರಾದರು. ಅವರ ಚಿತಾಭಸ್ಮ ಮಾಡಿದ ಸ್ಥಳದಲ್ಲಿ ಇಂದಿಗೂ ಕಾಣಸಿಗುವ ವೃಂದಾವನವೇ ಈ ಕಾಕಂಡಿಕಿಯ ಮೈಪತಿ ದಾಸರ ವೃಂದಾವನ. ಶ್ರೀಕಾಂತನೊಲಿಸಿದುದು ಸಾಕಾಗಲಿಲ್ಲೆಂದು ಏಕಾಂತ ಬಯಸಿದೆಯ ಏಕೆ ನೆಲೆಸಿರುವೆ ಗುರು ಮಹಿಪತಿ
ಮಹಿಪತಿ ದಾಸರ ಆಶೀರ್ವಾದದೊಂದಿಗೆ ನಾನಿಲ್ಲಿ ಈ ವಿಡಿಯೋವನ್ನು ಮಾಡಿದ್ದೇನೆ. ನನಗೆಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೇನೆ. ಅವರ ಬಗ್ಗೆ ಹೇಳಲು ಇನ್ನೂ ಸಾಕಷ್ಟು ವಿಷಯಗಳಿವೆ. ಇದರಲ್ಲಿ ಒಳ್ಳೆಯದೇನಾದರೂ ಇದ್ದರೆ ಶ್ರೀ ಗುರು ಮಹಿಪತಿ ದಾಸರದೇ. ಇದರಲ್ಲಿ ಏನಾದರೂ ತಪ್ಪಿದ್ದಲ್ಲಿ, ಅದು ದೋಷವಿದ್ದಲ್ಲಿ ಅದು ನನ್ನದು ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಗುರು ಮಹಿಪತಿ ದಾಸರ ಆಶೀರ್ವಾದವಾಗಲಿ ಎಂದು ಹೇಳುತ್ತಾ ನಮಸ್ಕಾರಗಳು.